ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಮಕರ ಸಂಕ್ರಾಂತಿ ಆಚರಣೆ ಈ ವರ್ಷ ದಿನಾಂಕ 14 ಜನವರಿ 2026 ಪುಷ್ಯ ಮಾಸ, ಕೃಷ್ಣ ಪಕ್ಷ, ದ್ವಾದಶಿ, ಬುಧವಾರ ಸಂಜೆ 6:11 ಅನುರಾಧ ನಕ್ಷತ್ರ, ವೃದ್ಧಿಯೋಗ, ಕರಣ ಕೌಲವ, ಕಟಕ ಲಗ್ನದಲ್ಲಿ ಸೂರ್ಯನು ನಿರಯಣ ಮಕರ ರಾಶಿಯನ್ನು ಪ್ರವೇಶಿಸುತ್ತಾರೆ. ಸೂರ್ಯೋದಯದ ಸಮಯದಲ್ಲಿರುವ ತಿಥಿ, ನಕ್ಷತ್ರ, ರಾಶಿ, ಯೋಗ ಮತ್ತು ಕರಣದ ಮೇಲೆ ಆಚರಣೆ ನಿರ್ಧರಿತವಾಗುವುದು. ಹಾಗಾಗಿ ದಿನಾಂಕ 15 ರಂದು ಮಕರ ಸಂಕ್ರಾಂತಿಯ ಆಚರಣೆ ಇರುವುದು. ಇಂದಿನ ಪಂಚಾಂಗ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು, ಪೌಷ ಮಾಸ, ಕೃಷ್ಣ ಪಕ್ಷ, 14 ಜನವರಿ 2026 ಬುಧವಾರ. ಸೂರ್ಯೋದಯ ಬೆಳಗ್ಗೆ 6:59, ಸೂರ್ಯಾಸ್ತ ಸಂಜೆ 6:13. ಚಂದ್ರೋದಯ ರಾತ್ರಿ 3:45 ಜನವರಿ 15, ಚಂದ್ರಾಸ್ತ ಮಧ್ಯಾಹ್ನ 2:25. ಇಂದಿನ ತಿಥಿ ಏಕಾದಶಿ, ಸಂಜೆ 5:51 ರವರೆಗೆ, ನಂತರ ದ್ವಾದಶಿ. ಯೋಗ ಗಂಡ ರಾತ್ರಿ 7:56 ರವರೆಗೆ, ನಂತರ ವೃದ್ಧಿ. ನಕ್ಷತ್ರ ಅನುರಾಧ ರಾತ್ರಿ 3:27 ಜನವರಿ 15 ರವರೆಗೆ, ನಂತರ ಜ್ಯೇಷ್ಠ. ಕರ್ಣ ಬಾಲವ ಸಂಜೆ 5:52 ನಂತರ ಕೌಲವ ಪೂರ್ಣರಾತ್ರಿ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಬೆಳಗಿನ ಜಾವ 5:05 ರಿಂದ 5:55, ಅಭಿಜಿತ್ ಮುಹೂರ್ತವಿಲ್ಲ. ಪ್ರಾತಃ ಸಂಧ್ಯಾ ಬೆಳಗಿನ ಜಾವ 5:30 ರಿಂದ 6:46 ರವರೆಗೆ, ಸಂಧ್ಯಾಕಾಲ ಸಂಜೆ 6:12 ರಿಂದ 7:27, ಅಮೃತಕಾಲ ಮಧ್ಯಾಹ್ನ 3:23 ರಿಂದ 5:10, ಸರ್ವಾರ್ಥ ಸಿದ್ಧಿ ಮತ್ತು ಅಮೃತ ಸಿದ್ಧಿಯೋಗ ಬೆಳಗ್ಗೆ 6:46 ರಿಂದ ರಾತ್ರಿ 3:03 ಜನವರಿ 15 ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಮಧ್ಯಾಹ್ನ 12:29 ರಿಂದ 1:55, ಯಮಗಂಡ ಕಾಲ ಬೆಳಗ್ಗೆ 8:11 ರಿಂದ 9:37 ರವರೆಗೆ, ದುರ್ಮುಹೂರ್ತ ಮಧ್ಯಾಹ್ನ 12:06 ರಿಂದ 12:52 ರವರೆಗೆ. ರಾತ್ರಿ 3:27 ಜನವರಿ 15 ರವರೆಗೆ. ತಾರಬಲ ಇರುವ ನಕ್ಷತ್ರಗಳು: ಅಶ್ವಿನಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಆಶ್ಲೇಷ, ಮಗ, ಉತ್ತರ ಫಾಲ್ಗುಣಿ, ಚಿತ್ತ, ವಿಶಾಖ, ಜ್ಯೇಷ್ಠ, ಮೂಲ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು: ಅಶ್ವಿನಿ, ಭರಣಿ, ರೋಹಿಣಿ, ಆರ್ದ್ರ, ಪುಷ್ಯ, ಮಗ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಮೂಲ, ಪೂರ್ವಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು: ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ್, ಮಕರ, ಕುಂಭ. ಇಂದಿನ ರಾಶಿ ಭವಿಷ್ಯ: ಮೇಷರಾಶಿ. ಇಂದು ನಿಮಗೆ ಅವಿಶ್ರಾಂತ ಮನಸ್ಥಿತಿ ಇರುವುದು. ಬೇರೆಯವರ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡಬೇಡಿ. ಆತ್ಮಸ್ಥೈರ್ಯ ದೃಢವಾಗಿರಲಿ. ನಿಮ್ಮ ತಾಯಿಯೊಂದಿಗಿನ ನಿಮ್ಮ ಸಂಬಂಧಕ್ಕೆ ವಿಶೇಷ ಕಾಳಜಿ ವಹಿಸಿ. ಒತ್ತಡಗಳಿದ್ದರೆ ನಿವಾರಿಸಿ. ಹೂಡಿಕೆಗಳಿಗೆ ಸಮಯ ಅನುಕೂಲಕರವಿಲ್ಲ. ಈ ದಿನ ಪ್ರೇಮ ಸಂಬಂಧಗಳಿಗೆ ಉತ್ತಮವಾಗಿದೆ ಮತ್ತು ವಿವಾಹಿತರಿಗೆ ಪ್ರೀತಿಯಲ್ಲಿ ದೃಢತೆ ಮತ್ತು ಮಾಧುರ್ಯ ಹೆಚ್ಚುವುದು. ಸಂಗಾತಿಯೊಂದಿಗೆ ಸಂತೋಷದಾಯಕ ಸಮಯ ಕಳೆಯುವಿರಿ. ವೃಷಭ ರಾಶಿ. ಇಂದು ರೆಸ್ಟೋರೆಂಟ್ಗೆ ಸಂಬಂಧಿಸಿದ ವ್ಯಾಪಾರಿಗಳು ಹೆಚ್ಚಿನ ಲಾಭ ಕಾಣಬಹುದು. ವ್ಯಾಪಾರದಲ್ಲಿದ್ದ ತೊಡಕುಗಳು ನಿವಾರಣೆಯಾಗುವುದು. ವೃತ್ತಿಯಲ್ಲಿ ಉನ್ನತ ಹುದ್ದೆ ಪಡೆಯುವ ಸಾಧ್ಯತೆಯಿದೆ. ಸಹೋದ್ಯೋಗಿಗಳ ಮೇಲೆ ಅತಿಯಾದ ಅವಲಂಬನೆಯನ್ನು ತಪ್ಪಿಸಿ. ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ. ಕೆಲಸ ನಿಮಿತ್ತ ಪ್ರಯಾಣ ಮಾಡುವಿರಿ. ವೈವಾಹಿಕ ಜೀವನ ಪ್ರೀತಿ ಮತ್ತು ಸಮರ್ಪಣಾ ಭಾವದೊಂದಿಗೆ ಮಾಧುರ್ಯ ತುಂಬಿರುವುದು. ಮಿಥುನ ರಾಶಿ. ಇಂದು ನಿಮ್ಮ ನಿರ್ಧಾರಗಳನ್ನು ಬೇರೆಯವರ ಮೇಲೆ ಹೇರಬೇಡಿ. ನಿರುದ್ಯೋಗಿಗಳಿಗೆ ಕೆಲಸ ದೊರೆಯುವ ಸಾಧ್ಯತೆಯಿದೆ. ಕೆಲಸದಲ್ಲಿ ಹೆಚ್ಚಿನ ಗಮನ ವಹಿಸಬೇಕು. ನಿಮ್ಮ ಪರಿಶ್ರಮಕ್ಕೆ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ. ಆರ್ಥಿಕವಾಗಿ ಸ್ವಲ್ಪ ಆದಾಯವನ್ನು ಗಳಿಸುವಿರಿ. ಸಂಬಂಧಿಕರೊಂದಿಗೆ ಸಂತೋಷದಿಂದ ಉತ್ತಮ ಸಮಯ ಕಳೆಯುವಿರಿ. ಇಂದು ವಿದ್ಯಾರ್ಥಿಗಳು ಗಮನವಿಟ್ಟು ಓದಿದರೆ ಸುಲಭವಾಗಿ ಗ್ರಹಿಸಬಲ್ಲರು. ತಾಯಿಯ ಆರೋಗ್ಯದ ಬಗ್ಗೆ ಎಚ್ಚರವಿರಲಿ. ಕಟಕ ರಾಶಿ. ಈ ದಿನ ಕುಟುಂಬದವರೊಡನೆ ಜಗಳವಾಡಬೇಡಿ. ಸೋಲನುಭವಿಸಬೇಕಾದೀತು. ನಿಮಗೆ ಒತ್ತಡಕ್ಕೀಡು ಮಾಡುವಂತವರಿಂದ ದೂರವಿರಿ. ನಿಮ್ಮ ಹತ್ತಿರದವರ ಸಲಹೆಗಳನ್ನು ನಿರ್ಲಕ್ಷಿಸುವುದು ನಿಮಗೆ ಹಾನಿಯುಂಟು ಮಾಡಬಹುದು. ಮನೆಯ ವಾತಾವರಣ ಶಾಂತಿಯುತವಾಗಿರುವುದು. ವಾಹನ ಚಲಿಸುವಾಗ ಎಚ್ಚರವಿರಲಿ. ಡಿಪ್ರೆಷನ್ ಇದ್ದಲ್ಲಿ ಸ್ವಲ್ಪ ವಿಶ್ರಾಂತಿ ಪಡೆಯಿರಿ. ಈ ದಿನ ಹೊಟ್ಟೆ ಉಬ್ಬರದ ಸಮಸ್ಯೆ ಅನುಭವಿಸುವಿರಿ. ಸಿಂಹ ರಾಶಿ.
ಕೆಲಸದ ಸ್ಥಳದಲ್ಲಿ ಸ್ಪರ್ಧೆಯ ವಾತಾವರಣವಿರಬಹುದು, ಹಾಗಾಗಿನ ಎಲ್ಲಾ ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡಿ ಹಾಗೂ ನಿಮ್ಮ ಕಾರ್ಯವೈಖರಿಯ ಶೈಲಿಯನ್ನು ಅಭಿವೃದ್ಧಿಪಡಿಸಿಕೊಳ್ಳಿ. ಮುಖ್ಯವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಗೊಂದಲವಿರುವುದು. ನಿಮ್ಮ ಸಂಗಾತಿಯೊಡನೆ ನಿಮ್ಮ ಭಾವನೆ ಹಂಚಿಕೊಳ್ಳುವುದರಿಂದ ಪರಿಹಾರ ದೊರೆಯುವುದು. ದಾಂಪತ್ಯ ಜೀವನದಲ್ಲಿ ಸಂತೋಷ ಹೆಚ್ಚಾಗಲಿದೆ. ನಿಮ್ಮ ತಾಯಿಯ ಆರೈಕೆ ಮಾಡಿ ಆಕೆಯ ಆಶೀರ್ವಾದ ಪಡೆದುಕೊಳ್ಳಿ. ಕನ್ಯಾ ರಾಶಿ, ನೀವು ಆಹ್ಲಾದಕರ ವ್ಯಕ್ತಿತ್ವ ಹೊಂದಿರುವಿರಿ. ಜನ ನಿಮ್ಮ ಸದ್ಗುಣಗಳನ್ನು ಹೊಗಳುವರು. ಇಂದು ಆದಾಯದ ಮೂಲಗಳು ಹೆಚ್ಚುವವು. ವಿದ್ಯೆ ಮತ್ತು ವ್ಯಾಪಾರದಲ್ಲಿ ಯಶಸ್ವಿಯಾಗುವಿರಿ. ಈ ದಿನ ಎಲ್ಲಾ ಕಾರ್ಯಗಳಿಗೂ ಉತ್ತಮವಾಗಿದೆ. ನಿಮ್ಮ ಹಳೆಯ ಆರೋಗ್ಯ ಸಮಸ್ಯೆಗಳಿಂದ ಪರಿಹಾರ ಸಿಗುವುದು. ಒಡ ಹುಟ್ಟಿದವರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಿರಿ. ಇಂದು ನಿಮ್ಮಲ್ಲಿ ಧಾರ್ಮಿಕ ಮನೋಭಾವನೆ ತುಂಬಿರುವುದು. ತುಲಾರಾಶಿ, ಇಂದು ನಕಾರಾತ್ಮಕ ಭಾವನೆಗಳು ನಿಮ್ಮನ್ನು ಬಾಧಿಸಬಹುದು. ಮಾನಸಿಕವಾಗಿ ದೃಢವಾಗಿರುವಿರಿ. ಈ ದಿನ ಸಂದರ್ಭಗಳು ನಿಮಗೆ ಅನುಕೂಲಕರವಾಗಿಲ್ಲ, ಹಾಗಾಗಿ ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬೇಡ. ನೌಕರಿಯಲ್ಲಿರುವವರಿಗೆ ಹಣಕಾಸಿನ ವಹಿವಾಟಿನ ಬಗ್ಗೆ ಚಿಂತೆ ಇರುತ್ತದೆ. ಇಂದು ನೀವು ನಿಮ್ಮ ಸಂಗಾತಿಯೊಂದಿಗೆ ಮಧುರಮಯ ಸಮಯ ಕಳೆಯುವಿರಿ. ಸೇವಿಸುವ ಆಹಾರದ ಮೇಲೆ ಗಮನವಿರಲಿ, ಹೊಟ್ಟೆಯ ಸಮಸ್ಯೆಗಳಾಗಬಹುದು. ವೃಶ್ಚಿಕ ರಾಶಿ, ಇಂದು ದಿನ ಉತ್ತಮವಾಗಿರುವುದು. ಇಂದು ನಿಮ್ಮ ಮೇಲಧಿಕಾರಿಗಳು ನಿಮಗೆ ಜವಾಬ್ದಾರಿಯುತ ಕೆಲಸ ನೀಡಬಹುದು. ಕುಟುಂಬದ ವಾತಾವರಣ ಸಂತೋಷದಾಯಕವಾಗಿ ಇರುವುದು. ನಿಮಗೆ ಹಣ ಹೂಡಿಕೆ ಮಾಡುವ ಯೋಚನೆ ಬರಬಹುದು, ಆದರೆ ಹೂಡಿಕೆ ಮಾಡುವ ಮುನ್ನ ಎಕ್ಸ್ಪರ್ಟ್ರ ಸಲಹೆ ಪಡೆಯಿರಿ. ಇಂದು ನೀವು ಪ್ರವಾಸ ಕೈಗೊಳ್ಳಬಹುದು. ನಿಮ್ಮ ಸಂಗಾತಿಯೊಂದಿಗೆ ಡೇಟಿಂಗ್ ಹೋಗಲು ಯೋಜಿಸುತ್ತೀರಿ. ಧನುರಾಶಿ, ಈ ದಿನ ಕೆಲಸದ ಸ್ಥಳದಲ್ಲಿ ನಿರ್ಲಕ್ಷ್ಯವನ್ನು ಎದುರಿಸಬೇಕಾಗಬಹುದು. ವ್ಯಾಪಾರಕ್ಕೆ ಅನುಕೂಲಕರವಾಗಿಲ್ಲ. ಇಂದು ನಿಮ್ಮ ಹಕ್ಕುಗಳ ದುರುಪಯೋಗದಿಂದ ನೀವು ಅವಮಾನ ಎದುರಿಸಬೇಕಾಗಬಹುದು. ನಿಮ್ಮ ಆತಂಕವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ, ಇಲ್ಲದಿದ್ದಲ್ಲಿ ಅಜಾಗರೂಕತೆಗೆ ಎಡೆಮಾಡಿಕೊಡುವುದು. ಅಧಿಕಾರಿಗಳು ನಿಮ್ಮ ಮೇಲೆ ಕೋಪಗೊಳ್ಳುವ ಸಾಧ್ಯತೆಯಿದೆ. ಉದ್ಯೋಗ ಮತ್ತು ವಿದ್ಯೆಯಲ್ಲಿ ಅಡಚಣೆಗಳು ಉಂಟಾಗಬಹುದು. ಮಕರ ರಾಶಿ, ಈ ದಿನ ಉಲ್ಲಾಸದಿಂದ ಕೂಡಿರುವುದು. ನೀವು ಬಯಸಿದ ಕೆಲಸಗಳು ಪೂರ್ಣಗೊಳ್ಳುವುದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುವುದು. ಆರ್ಥಿಕವಾಗಿ ಉತ್ತಮವಾಗಿದೆ. ಬೇರೆ ಮೂಲಗಳಿಂದ ಧನಲಾಭವಾಗುವುದು. ನೀವು ಹೊಸ ವ್ಯಾಪಾರ ಪ್ರಾರಂಭಿಸಬಹುದು. ವೈವಾಹಿಕ ಜೀವನ ಉತ್ತಮವಾಗಿರುವುದು. ಕಷ್ಟಕರ ಕೆಲಸಗಳನ್ನು ಕೂಡ ಸುಲಭವಾಗಿ ಪೂರ್ಣಗೊಳಿಸುವಿರಿ. ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ಉತ್ತಮವಾಗಿ ನಿರ್ವಹಿಸುವರು. ಸಮಾಜದಲ್ಲಿ ಜನಪ್ರಿಯತೆಯನ್ನು ಗಳಿಸುವಿರಿ. ಕುಂಭರಾಶಿ, ಇಂದು ನಿಮ್ಮ ಎಲ್ಲಾ ಕೆಲಸಗಳಲ್ಲೂ ಯಶಸ್ವಿಯಾಗುವಿರಿ. ನಿಮ್ಮ ಸುತ್ತಲಿರುವವರು ನಿಮಗೆ ಬೆಂಬಲ ನೀಡುವುದರಿಂದ ನೀವು ಸಂತೋಷವಾಗಿರುವಿರಿ. ವೃತ್ತಿ ಸ್ಥಳದಲ್ಲಿ ಹೆಚ್ಚಿನ ಸವಾಲುಗಳನ್ನು ಎದುರಿಸಬೇಕಾಗಬಹುದು, ಆದರೂ ನೀವು ಎಲ್ಲವನ್ನೂ ಸರಿಯಾಗಿ ನಿರ್ವಹಿಸುವಿರಿ. ನೀವು ದೊಡ್ಡ ಕಂಪನಿಯಿಂದ ಒಳ್ಳೆಯ ಉದ್ಯೋಗದ ಪ್ರಸ್ತಾಪ ಪಡೆಯಬಹುದು. ಮೀನರಾಶಿ, ಇಂದು ನೀವು ಧಾರ್ಮಿಕವಾದಷ್ಟು ಉತ್ತಮ ಫಲಿತಗಳನ್ನು ಪಡೆಯುವಿರಿ. ಈ ದಿನವು ನಿಮಗೆ ಸಮಾಧಾನಕರವಾಗಿರುವುದು. ಗಡಿಬಿಡಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಯಾರನ್ನು ದಿಢೀರನೆ ನಂಬಬೇಡಿ. ವಿಶೇಷವಾಗಿ ಹಣಕಾಸಿನ ವಿಷಯದಲ್ಲಿ ಎಚ್ಚರವಿರಲಿ. ದೊಡ್ಡ ಹೂಡಿಕೆಗಳನ್ನು ಪರಿಣಿತರ ಸಲಹೆಯಂತೆ ಮಾಡುವುದು ಉತ್ತಮ. ಕುಟುಂಬದ ವ್ಯವಹಾರಗಳಲ್ಲಿ ಸಂತೋಷ ಪಡೆಯುವಿರಿ. ಪ್ರಯಾಣ ಪ್ರಯೋಜನಕಾರಿಯಾಗುವುದು. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ.